ಅಂದಹಾಗೆ ಎಲ್ಲಣ್ಣ ನಮ್ಮ ಹುಡುಗರು ಯಾರೂ ಕಾಣಿಸ್ತಾ ಇಲ್ಲ. ಸಿಸ್ಟರ್, ನೀನೇ ವಾರ್ನಿಂಗ್ ಕೊಟ್ಟಿದೆಯಾ ಇಲ್ವಾ? ಅವಳು ಕೂಡ ಅವಳ ಅಕ್ಕಂತರ ಚಾಲಾಕಿ ಅಂತ. ಸ್ಮೆಲ್ ಬರಬಾರ್ದು ಅಂತ ನಮ್ಮವ್ರನ್ನೆಲ್ಲ ಆಯಾ ಕಟ್ಟಿನ ಜಾಗದಲ್ಲಿ ಕಾಣದಿರೋ ಥರ ಪ್ಲೇಸ್ ಮಾಡಿದ್ದೀನಿ. ನೋಡು, ಸುತ್ತ ನೋಡು, ಯಾರಾದ್ರೂ ಕಾಣ್ತಾರ? ನೋಡು ಒಂದ್ಸರ್ತಿ. ಸಿಸ್ಟರ್, ನಾನು ನೀನು ಬಿಟ್ಟರೆ ಈ ಪ್ರದೇಶದಲ್ಲಿ ಬೇರೆ ಯಾರೂ ಇಲ್ಲ ಅನ್ನೋ ಥರ ಮೇಂಟೈನ್ ಮಾಡಿದ್ದೀನಿ. ಹೆಂಗೆ ನಿನ್ನ ಅಣ್ಣ ಲಕ್ಕಿ ಲಕ್ಷ್ಮೀಕಾಂತ ಇಂಥ ವಿಷಯದಲ್ಲಿ ರಜನಿಕಾಂತ್ ಥರ. ನೋಡು, ಮತ್ತೆ ನಿರ್ಜನ ಪ್ರದೇಶ ಆಗೋಯ್ತು, ಯಾರೂ ಇಲ್ಲ. ನೋಡಿದೆ ಸಿಸ್ಟರ್ ನನ್ನ ಸೆಟಪ್ಪು. ಇದಕ್ಕೆ ನೀನು ಗೋಲ್ಡನ್ ಬಜರ್ ಒತ್ತಲೇಬೇಕು. ಗುಡ್, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ಯಾ ಅಣ್ಣ. ಅವಳಿಗೊಂದು ಸಣ್ಣ ಸುಳಿವು ಕೂಡ ಸಿಗಲ್ಲ. ನಾನು ಎಂಥ ಚಕ್ರವ್ಯೂಹದ ಮಧ್ಯೆ ಸಿಕ್ಕಾಕೊಂಡಿದ್ದೀನಿ ಅಂತ ಗೊತ್ತೇ ಆಗಲ್ಲ ಸಿಸ್ಟರ್. ಅವಳು ಸುತ್ತಮುತ್ತ ನಮ್ಮ ಸೈನ್ಯನೇ ನಿಂತಿರುತ್ತೆ. ಒಂದು ಸಿಗ್ನಲ್ ಕೊಟ್ಟರೆ ಸಾಕು, ಸೀಳ್ ನಾಯಿ ಥರ ಬಂದು ಅವಳನ್ನು ಸಿಗದಾಕ್ತಾರೆ. ಬರಲಿ, ಅವಳು ತನ್ನನ್ನು ತಾನು ಮಹಾ ಚಾಲಾಕಿ ಅಂತ ಅಂದ್ಕೊಂಡಿದ್ದಾಳಲ್ಲ, ನಾನೇನು ಅಂತ ಇವತ್ತು ತೋರಿಸ್ತೀನಿ. ಅಂದ್ರೆ ವಿಶ್ವರೂಪ ದರ್ಶನವನ್ನೇ ಮಾಡಿಸ್ತೀಯ ಅನ್ನು. ಗೌತಮರ ಏನ್ ಹೀಗೆ ಕೂತ್ ಬಿಟ್ಟಿದ್ದೀರಾ? ಯಾಕೆ ಕೂತ್ಕೋಬಾರ್ದಾ? ನಾನು ಹಾಗೆ ಹೇಳಿಲ್ಲ, ನೀವು ಆಫೀಸ್ಗೆ ಹೋಗದೆ ಈಗ ಕೂತಿದ್ರಲ್ಲ, ಇವತ್ತು ಆಫೀಸ್ ಹೋಗೋ ಯೋಚನೆ ಇಲ್ವಾ ನಿಮ್ಗೆ? ರಜಾ ಹಾಕಿದ್ದೀನಿ. ರಜಾನಾ ತಗೋಬಹುದು, ಇನ್ಫ್ಯಾಕ್ಟ್ ತಗೊಳ್ಳೇಬೇಕು. ನೀವು ರಜಾ ತಗೊಂಡಿದ್ದೀರಾ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ, ಜೊತೆಲಿ ಆಶ್ಚರ್ಯನೂ ಆಗ್ತಿದೆ. ಹೌದು, ಏನಿಗೆ ರಜಾ ತಗೊಂಡಿರೋದು ನೀವು? ಯಾಕೆ ಅಂದರೆ ನನಗೆ ಜವಾಬ್ದಾರಿ ಕಡಿಮೆ ಆಗಿದೆ. ನನ್ನ ಹೆಗಲ ಮೇಲಿದ್ದ ಭಾರನ ಅರ್ಧ ಪಾರ್ಥ ತೊಗೊಂಡಿದ್ದಾನೆ, ಅರ್ಧ ಜಯದೇವ್ ತೊಗೊಂಡಿದ್ದಾನೆ. ಹಾಗಾಗಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಮಾನಿಟರ್ ಮಾಡೋದಷ್ಟೇ ನನ್ನ ಕೆಲಸ, ಬೇರೆ ಏನೂ ಸಮಸ್ಯೆ ಇಲ್ಲ. ಎಲ್ಲನೂ ಅವ್ರಿಗೆ ವಹಿಸ್ಬಿಟ್ಟು ನಾನು ನಿಶ್ಚಿಂತೆಯಿಂದ ಇರ್ತೀನಿ. ಓ, ಸೊ ಈ ಖುಷಿಗೆನಾ ನೀವು ನೆನೆ ಅಷ್ಟೊಂದು ಪಾರ್ಟಿ ಮಾಡಿದ್ದು? ಎಸ್. ಏನು ಗೊತ್ತಾ ಭೂಮಿಕಾ, ನಮ್ಮ ಕಣ್ಣು ಮುಂದೆ ಬೆಳೆದ ಮಕ್ಕಳು ಅವ್ರ ಲೈಫಲ್ಲಿ ಬೆಳೀತಾ ಇದ್ದಾರೆ, ಜವಾಬ್ದಾರಿ ತಗೋತಾ ಇದ್ದಾರೆ, ಹೆಮ್ಮೆ ಪಡೋ ಥರ ಮಾಡ್ತಾ ಇದ್ದಾರೆ ಅಂದಾಗ ಒಂದು ಖುಷಿ ಆಗುತ್ತಲ್ಲ. ನಾನು ಅದನ್ನೇ ಫೀಲ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕಣ್ಣು ಮುಂದೆ ಬೆಳೆದ ನನ್ನ ತಮ್ಮ ತಂಗಿಯರು ದಡ ಸೇರ್ತಾ ಇದ್ದಾರಲ್ಲ, ನನಗದೇ ನೆಮ್ಮದಿ. ರಿಯಲಿ ಐ ಫೀಲ್ ಪ್ರೌಡ್ ಆಫ್ ದೆಮ್. ನನಗೆ ನಿಮ್ಮ ಖುಷಿ ಅರ್ಥ ಆಗುತ್ತೆ. ನೀವು ನಿಮ್ಮ ತಮ್ಮಂದಿರಿಗೆ ತಂಗಿದಿರಿಗೆ ಎಷ್ಟೆಲ್ಲ ಮಾಡಿದ್ದೀರಾ. ಮುಕ್ಕಾಲು ಭಾಗ ನಿಮ್ಮ ವಯಸ್ಸನ್ನ ಅವ್ರಿಗೋಸ್ಕರನೇ ಸವಿಸ್ಬಿಟ್ಟಿದ್ದೀರಾ. ಅವ್ರ ಬೆಳವಣಿಗೆಯಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಅಂದಮೇಲೆ ಖುಷಿ ಆಗಲೇಬೇಕಲ್ವಾ? ನೀವು ಈ ರೀತಿ ಹೇಳೋದನ್ನು ಕೇಳಿ ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾವ ಖುಷಿಗೆ? ಈ ಖುಷಿ ನೀವು ಭಾಗಿಯಾಗಿದ್ದಕ್ಕೆ. ಇರಲೇಬೇಕಲ್ವಾ? ಹೆಂಡತಿ ಅಂದಮೇಲೆ ಎಲ್ಲಾದ್ರಲ್ಲೂ 50-50 ಶೇರ್ ಇರುತ್ತೆ. ಅದಕ್ಕೆ ಅಲ್ವಾ ಅರ್ಧಾಂಗಿನಿ ಅಂತ ಹೇಳೋದು. ಕರೆಕ್ಟ್. ಮತ್ತೆ ಏನು ನಮ್ಮ ಸಾಹೇಬ್ರು ಪ್ರೋಗ್ರಾಮ್ ಇವತ್ತು? ಏನಿಲ್ಲ, ಟೈಮ್ನ ಕಿಲ್ ಮಾಡೋದು, ಐ ಮೀನ್ ಓದ್ಲಾ ಹೊಡೆಯೋದು. ಆಫೀಸಿಂದ ಏನಾದರೂ ಫೋನ್ ಮಾಡಿ ಡೌಟ್ ಕೇಳಿದ್ರೆ ಅದನ್ನು ಕ್ಲಿಯರ್ ಮಾಡೋದು. ಆಮೇಲೆ ಫೋನ್ನ ಪಕ್ಕಕ್ಕೆ ಇಟ್ಬಿಟ್ಟು ಟೆನ್ಷನ್ ಎಲ್ಲ ಬಿಟ್ಬಿಟ್ಟು ಹೆಂಡತಿ ಜೊತೆ ಆರಾಮಾಗಿ ಕಾಲ ಕಳೆಯೋದು ಅಷ್ಟೇ. ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು? ಫುಲ್ ಎಂಜಾಯ್. ಏಯ್, ಇದ್ಯಾಕ್ರೆ ಈಗ ನಗ್ತಾ ಇದ್ದೀರಾ? ಸಾರಿ, ನೀವು ಹೇಳೋದನ್ನ ಕೇಳಿ ನಂಗೆ ನಗು ಬಂದ್ಬಿಡ್ತು. ನಾನು ಫ್ರೂಟ್ಸ್ ಕಟ್ ಮಾಡ್ಕೊಂಡು ಬರ್ತೀನಿ. ಫ್ರೂಟ್ಸಾ? ಇವಾಗ್ಲಾ? ಮಾಡೋಕ್ಕೇನೋ ಕೆಲಸ ಇಲ್ವಲ್ಲ, ಅದಕ್ಕೆ ಫ್ರೂಟ್ಸ್ ತಿನ್ನೋಣ. ಆಯ್ತು ಬಿಡಿ, ಹೆಂಡತಿ ಜೊತೆ ನಾನು ಫಲಹಾರ ಸೇವನೆ ಮಾಡ್ತೀನಿ. ಫುಲ್ ಎಂಜಾಯ್ ಇವತ್ತು. ಹೋಗಿ. ಚೆನ್ನಾಗಿ ಹೇಳಿದ್ರಿ.
ಸಿಸ್ಟರ್, ಇಷ್ಟೊತ್ತು ಕಾದರೂ ಆ ಧನ್ಯ ದರ್ಶನನೇ ಕೊಡ್ತಾ ಇಲ್ವಲ್ಲ. ನನಗೆ ಯಾಕೆ ಡೌಟ್ ಬರ್ತಾ ಇದೆ, ಈಗಲೂ ಕೈ ಕೊಟ್ಬಿಡ್ತಾಳೆ ಅವಳು ಅಂತ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವಳು ಬಂದೇ ಬರ್ತಾಳೆ. ಏನು ಬರ್ತಾಳ ಏನು? ಸಿಸ್ಟರ್ ಬಂದು ಸಿಸ್ಟರ್. ಅಂತ ನಿಕಾ ಬಂತು. ಸಿಸ್ಟರ್, ನಮ್ಮವ್ರನ್ನೆಲ್ಲ ಕರೆಸ್ಲಾ? ಬೇಡಣ್ಣ, ಅವಳು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದಾಳೆ ಅಂದಮೇಲೆ ಅವಳ ಗಮನ ಎಲ್ಲ ಕಡೆ ಇರುತ್ತೆ. ಸ್ವಲ್ಪ ಏಮಾರಿದ್ರು ಅವಳು ಅಲರ್ಟ್ ಆಗಿಬಿಡ್ತಾಳೆ. ನೀನು ಯಾರು? ಅದು ನಿಮ್ಗೆ ಬೇಡದೇ ಇರೋ ವಿಷಯ. ಒಂದು ನಿಮಿಷ. ಅಕ್ಕ, ಇಲ್ಲೆಲ್ಲ ಕ್ಲಿಯರ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೀವು ಹೇಳಿದ್ರಲ್ಲ, ಒಬ್ಬ ಮುದ್ಕ ಇನ್ನೊಬ್ರು ಹೆಂಗ್ಸ್ ಮಾತ್ರ ಇದ್ದಾರೆ. ಸರಿ, ನೀವು ಎಂಟ್ರಿ ಕೊಡಿ, ನಾನು ಎಕ್ಸಿಟ್ ಆಗ್ತೀನಿ. ಏನು ಸಿಸ್ಟರ್ ಇದು? ಈ ಲೆವೆಲ್ಗೆ ಚಮಕ್ ಕೊಟ್ಟೋದ್ಲು, ಕೆಲವು ಸಿನಿಮಾ ರೇಂಜಿಗೆ ಅಲ್ಲ. ಬಿಲ್ಡಪ್ ಕೊಡಬೇಕು, ಅದು ಈ ರೇಂಜಿಗ. ಬಿಲ್ಡಪ್ ಕೊಟ್ಟು ಉರ್ಸಿದ್ದಲ್ದೆ ನನ್ನ ಮುದುಕ ಅಂತಾಳೆ. ಅದು ಉರ್ದದ್ ನನಗೆ. ನನ್ನ ಮುದುಕನ ಅವಳು ತಾತ ಮುದುಕ. ಅದಕ್ಕೆ ಹೇಳಿದ್ದು ಅವಳು ತುಂಬ ಚಾಲಾಕಿಂತ. ಏನು ಚಾಲಾಕಿನೇನು? ಹಾಯ್, ನೈಸ್ ಟು ಮೀಟ್ ಯು. ತುಂಬ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಸಾರಿ, ಏನು ಮಾಡೋದು, ನನಗೆ ನೀವಂದರೆ ತುಂಬ ಭಯ. ನಂಬೋದಕ್ಕೆ ಕಷ್ಟ ಅಲ್ವಾ? ಅದಕ್ಕೆ ಸ್ವಲ್ಪ ಸಮಯ ತಗೊಂಡೆ. ನನ್ನ ಸೇಫ್ಟಿನೂ ನಾನು ನೋಡ್ಕೊಬೇಕಲ್ವಾ? ಓವರ್ ಸ್ಮಾರ್ಟಾಗಿ ಆ್ಯಕ್ಟ್ ಮಾಡಬೇಡ. ಇಷ್ಟು ವರ್ಷ ನಿಮ್ಮ ಅಕ್ಕ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು, ಈಗ ನೀನು ಶುರು ಮಾಡಿದ್ಯಾ? ಹಾ, ಪರಂಪರೆ ಬಿಡಬಾರ್ದಲ್ಲೋ ಸಿಸ್ಟರ್. ಮತ್ತೆ ನೀವೇನು ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಾ? ಡೈಲಿ ಏನು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀರಾ? ಕಳ್ಳರಿಗೆ ಎಲ್ಲರೂ ಕಳ್ಳರ ಥರನೇ ಕಾಣಿಸೋದು. ಏಯ್, ಮಾತು ಜಾಸ್ತಿ ಆಗ್ತಾ ಇದೆ. ತಂಡಕೋಲ್ ತಂಡಕೋಲ್ ತಂಡಕೋಲ್. ನೋಡಮ್ಮ, ನಿಮ್ಮ ಅಕ್ಕ ತುಂಬ ಒಳ್ಳೆಯವಳು ಅಂತ ಅನ್ಕೊಂಡಿದ್ಯಾ? ಅವಳೇನು ಮೇಲಿಂದ ಇಳ್ಕೊಂಡು ಬಂದವಳ, ಅಥವಾ ಕೆಳಗಡೆ ಭೂಮಿ ಹೊಡೆದು ಉದ್ಭವ ಹೋಗ್ಬಿಟ್ಲ? ಅಂಡರ್ಸ್ಟ್ಯಾಂಡ್. ಅದು ನಂದು ಒಂದು ಇರಲಿ ಅಂತ ಸೇರಿಸ್ದೆ. ಯು ಕಂಟಿನ್ಯೂ ಓಕೆ. ನೋಡು, ನಿಮ್ಮ ಅಕ್ಕನಿಗೆ ಗತಿ ಇರಲಿಲ್ಲ. ಅಂಥ ಸಮಯದಲ್ಲಿ ಅವಳು ಕೆಲಸ ಕೊಟ್ಟು ಸಾಕಿದ್ದು ನಾನು ಅವಳನ್ನ ನಂಬಿದ್ದೆ. ನಿಂತರಾನೇ ನಾನು ಅವಳನ್ನ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ಮಾಡಿದ್ದೇನು? ನಾನು ಅವಳಿಗೆ ಹಾಲು ಕೊಟ್ಟೆ. ನನ್ನ ವಿರುದ್ಧನೇ ಹೆಡೆ ಎತ್ತಿದ್ಲು, ನನ್ನನ್ನೇ ಕಚ್ಚಕ್ಕೆ ನೋಡಿದ್ಲು. ತಾನು ಯಾರು, ಎಲ್ಲಿಂದ ಬಂದೆ, ಹೇಗಿದ್ದೆ ಅನ್ನೋದನ್ನೇ ಮರೆತುಬಿಟ್ಲು.
ನನಗೆ ಹೆಲ್ಪ್ ಆಗಲಿ ಅಂತ ಅವಳನ್ನ ನನ್ನ ಜೊತೆಗೆ ಇಟ್ಕೊಂಡ್ರೆ ಅವಳು ನನ್ನನ್ನೇ ಹೆಲ್ಪ್ಲೆಸ್ ಮಾಡಿಬಿಟ್ಲು. ನನ್ನ ವೀಕ್ನೆಸ್ನ ತಿಳ್ಕೊಂಡು ಗೌತಮ್ಗೆ ಹತ್ರ ಹಾಕಕ್ಕೆ ನೋಡಿದ್ಲು. ನನ್ನ ವಿರುದ್ಧನೇ ಸಂಚು ಮಾಡಿದ್ಲಮ್ಮ. ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಹೇಳು? ಕತೆ ತುಂಬಾ ಚೆನ್ನಾಗಿದೆ, ಬಟ್ ಇದನ್ನೆಲ್ಲ ಕೇಳೋದಕ್ಕೆ ನಾನ್ ರೆಡಿ ಇಲ್ಲ. ಅಸಲಿ ಕತೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅಕ್ಕ ನನಗೆ ಎಲ್ಲ ಹೇಳಿದಾಳೆ. ನೀವೇನು, ಗೌತಮ್ ಅವ್ರೇನು, ಯಾರ್ಯಾರ ಯೋಗ್ಯತೆ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗೇ ಗೊತ್ತಿದೆ. ಎಲ್ಲ ತಿಳ್ಕೊಂಡೆ ನಾನಿಲ್ಲಿಗೆ ಬಂದಿರೋದು. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ಬ್ರೈನ್ ಇರೋಳು ನಾನು. ಬ್ರೈನ್ ವಾಶ್ ಮಾಡೋದಕ್ಕೆ ಬರಬೇಡಿ. ಏನು ಗೊತ್ತಿದೆ ನಿನಗೆ? ನೀವು ಮಾಡಿರೋದು ಎಲ್ಲ ಗೊತ್ತು. ಪಾಪ ಗೌತಮ್ ಅವರು ತುಂಬಾನೇ ಒಳ್ಳೆ ಮನುಷ್ಯ, ಅಮಾಯಕರು. ಅವರು ನಿಮ್ಮನ್ನ ಸರ್ವಸ್ವ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನೀವು ಬರೀ ನಿಮ್ ಸ್ವಾರ್ಥಕ್ಕೆ ಅವ್ರನ್ನ ಬಳಸ್ಕೊಂಡ್ರಿ, ಬಳಸ್ಕೊಂತಾನೇ ಇದ್ದೀರಾ. ಓ, ಎಲ್ಲನೂ ಪೂರ್ತಿ ಕಂಠಪಾಠ ಮಾಡ್ಕೊಂಬಂದಿದ್ದಾಳೆ. ನಮ್ಮ ಇಡೀ ಜಾತಕಗಳು ಬಾಯಲ್ಲಿದೆ. ಅದು ನಮ್ಮ ಅಕ್ಕನಿಗೆ ಗೊತ್ತಾಯ್ತು. ನಮ್ಮ ಅಕ್ಕನಿಗೆ ಗೊತ್ತಾಯ್ತು ಅನ್ನೋದು ನಿಮಗೆ ಗೊತ್ತಾಯ್ತು. ಅದಕ್ಕೆ ನೀವೇನ್ ಮಾಡಿದ್ರಿ? ನಿಮ್ ಬಂಡವಾಳ ಬಯಲಾಗತ್ತೆ ಅಂತ ನಮ್ಮ ಅಕ್ಕನ ಹೆಸರಿಗೆ ಮಸಿ ಬಳಿದ್ರಿ. ನಮ್ಮ ಅಕ್ಕನ ಹೆಸರನ್ನ ಹಾಳು ಮಾಡಿದ್ರಿ. ಗೌತಮ್ ಅವ್ರ ದೃಷ್ಟಿಲಿ ಅವಳನ್ನ ವಿಲನ್ ಮಾಡಿದ್ರಿ. ಯಾವ ತಪ್ಪು ಮಾಡದೇ ಇರೋ ನನ್ನ ಅಕ್ಕನ್ಗೆ ಕೆಟ್ಟೋಳು ಅನ್ನೋ ಪಟ್ಟ ಕಟ್ಟಿ ಮನೆಯಿಂದ ಕತ್ತಿ ಹಿಡಿದು ಆಚೆ ದಬ್ಬದ್ರಿ. ನಮ್ಮ ಅಕ್ಕನ ಕ್ಯಾರೆಕ್ಟರ್ಗೆ ನೀವ್ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಅವಳೇನು ಅನ್ನೋದು ನನಗೆ ತುಂಬಾ ಚೆನ್ನಾಗೇ ಗೊತ್ತು. ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಗೌತಮ್ ಅವರಿಗೆ ಸ್ಲೋ ಪಾಯ್ಸನ್ ಆಗಿದ್ದೀರಾ ನೀವು. ನೀವು, ನಿಮ್ಮ ಮಕ್ಕಳು, ಈ ನಿಮ್ಮ ಅಣ್ಣ, ನಿಮಗಷ್ಟೇ ಬೇಕಾಗಿರೋದು. ಇರ್ವೆ ನಾವು ಹೊಸ್ಕಾಕ್ದಂಗೆ ಹೊಸ್ಕಾಕ್ಬಿಡ್ತೀರಾ ಅಲ್ವಾ? ನಮ್ಮ ಮಕ್ಕನ್ನು ಹಾಗೆ ತಾನೇ ನೀವು ಮುಗಿಸಿದ್ದು. ಇಷ್ಟೆಲ್ಲ ಮಾಡಿದ್ ನಿಮ್ಮನ್ನ ಹೇಗೆ ಸುಮ್ಮನೆ ಬಿಡೋದಕ್ಕಾಗತ್ತೆ ಮೇಡಮ್? ನನಗೆಲ್ಲ ಗೊತ್ತಾಗಿದೆ. ಗೊತ್ತಾದ್ಮೇಲೂ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೀವ್ ಅನ್ಕೊಂಡಿರೋ ಹಾಗೆ ಗೌತಮ್ ಅವರ ತಾಯಿ, ತಂಗಿ ಇನ್ನೂ ಸತ್ತಿಲ್ಲ. ಅವ್ರಿನ್ನೂ ಬದುಕೇ ಇದ್ದಾರೆ. ಏನ್ ತರಲೆ ಮಾಡ್ತಾ ಇದೀಯಾ? ತಲೆ ಹರಟೆ ಅಲ್ಲ ಅಂಕಲ್, ತಲೆ ಹೋಗೋ ವಿಚಾರ ಇದು. ಕೇಳಿ ಶಾಕ್ ಆಯ್ತಾ? ಸಿಸ್ಟರ್, ಇವಳು ಮಾತ್ರ ನಂಬೇಡ. ಇವಳು ಏನನ್ನು ಹೇಳಿ ನಮ್ಮನ್ನು ಮಂಗ ಮಾಡ್ತಿದ್ದಾಳೆ. ಮಂಗ ಎಲ್ರನ್ನೂ ಮಂಗ ಮಾಡೋದು ನೀವು. ನಿಮ್ಮನ್ನ ಮಂಗ ಮಾಡಕ್ಕಾಗತ್ತಾ ಅಂಕಲ್? ಅಷ್ಟೊಂದು ಟ್ಯಾಲೆಂಟ್ ನನಗಿಲ್ಲ ಬಿಡಿ. ನನಗ್ ಗೊತ್ತಿರೋ ಸತ್ಯ ನಿಮಗೂ ಗೊತ್ತಾಗ್ಲಿ ಅಂತ ಹೇಳ್ದೆ. ಏನ್ ಸಿಸ್ಟರ್, ಇವಳು ಹೇಳೋದು ನಿಜ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ಕೆಲಸ ನಾನೇ ಪರ್ಫೆಕ್ಟ್ ಆಗಿ ಮುಗಿಸಿದೀನಿ. ಹಾಗಂತ ನೀವ್ ಅನ್ಕೊಂಡಿದ್ದೀರಾ ಅಂಕಲ್? ಆದ್ರೆ ಏನ್ ಮಾಡೋದು, ಅರ್ಜೆಂಟಲ್ಲಿ ಅರ್ಧಂಬರ್ಧ ಮಾಡ್ಬಿಟ್ಟು ಬಂದಿದ್ದೀರಾ. ಅದಕ್ಕೆ ಹೇಳೋದು, ಆಯಸ್ ಗಟ್ಟಿ ಇದ್ರೆ ಯಾರು ಏನು ಮಾಡೋದಿಕ್ಕಾಗೋದಿಲ್ಲ ಅಂತ. ಅದಕ್ಕೆ ಅವರಿಬ್ರು ಉಳ್ಕೊಂಡ್ಬಿಟ್ರು. ಏನ್ ಮಾಡೋದಿಕ್ಕಾಗತ್ತೆ? ಎಲ್ಲ ನಿಮ್ ಬ್ಯಾಡ್ ಟೈಮ್. ಈಗ ಅವ್ರು ಎಲ್ಲಿದ್ದಾರೆ ಹಾಗಾದ್ರೆ? ಹೇಳು, ಎಲ್ಲಿದ್ದಾರೆ? ಅಯ್ಯೋ ಇರಿ ಅಂಕಲ್, ಯಾಕಿಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಇಷ್ಟೊಂದು ಅರ್ಜೆಂಟ್ ಮಾಡಿನೇ ಆಗ ನೀವು ಎಡವಟ್ ಮಾಡ್ಕೊಂಡಿರೋದು. ಸ್ವಲ್ಪ ತಡ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಹೇಳಿದ್ರೆ ನೀವು ನನ್ನನ್ನು ಸುಮ್ಮನೆ ಬಿಟ್ಬಿಡ್ತೀರಾ? ಟಿಶ್ಯೂ ಪೇಪರ್ ತರ ಮುದ್ದೆ ಮಾಡಿ ಸೈಡಿಗೆ ಬಿಸಾಕ್ಬಿಡಲ್ವಾ? ಅದು ಅಲ್ಲದೆ ನೀವು ಎಷ್ಟು ಡೇಂಜರಸ್ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದ್ರು ನಾನು ಇಲ್ಲಿಗೆ ಬಂದಿದ್ದೀನಿ ಅಂದಮೇಲೆ ನನ್ನ
ಕಂಡೀಷನ್ಸ್ ಅಪ್ಲೈಡ್. ಈಗ ನಾನೆಲ್ಲ ಸತ್ಯ ನಿಮಗೆ ಹೇಳಬೇಕು ಅಂದ್ರೆ ನೀವು ನಾನು ಹೇಳ್ದಂಗೆ ಕೇಳಬೇಕು. ಸಿನ್ಸಿಯರ್ ಆಗಿ ನಾನು ಹೇಳಿದ್ನೆಲ್ಲ ಮಾಡ್ತೀರಾ ಅಲ್ವಾ? ಏನೇ ಚಿಲ್ಟು, ನೀನು ಹೇಳಿದ್ದನ್ನ ನಾವು ಕೇಳಬೇಕಾ? ಏಯ್, ನಾವು ಏನು ಅನ್ನೋದನ್ನ ಈಗ ತೋರಿಸ್ತೀವಿ ನೋಡಿ ನಿಂಗೆ. ಆಹಾ, ಥ್ಯಾಂಕ್ ಯು ಸೋ ಮಚ್. ಯಶೇ, ಹೀಗೆ ಹೆಂಡತಿ ಜೊತೆ ಕೂತ್ಕೊಂಡು ಲೋಕಾಭಿರಾಮವಾಗಿ ಮಾತಾಡ್ತಾ ಹಣ್ಣು ತಿಂತಾ ಇದ್ರೆ ರಾಜ ವೈಭೋಗ, ಸ್ವರ್ಗ ಸುಖ. ಸಾಕು ಸಾಕು, ಇದು ಸ್ವಲ್ಪ ಜಾಸ್ತಿ ಆಯ್ತು. ಜಾಸ್ತಿ ಏನೋ, ಜಾಸ್ತಿಗಿನ್ನ ಜಾಸ್ತಿ ಆಯ್ತು. ಬರ್ತಾ ಬರ್ತಾ ತುಂಬಾ ಡವ್ ಮಾಡ್ತಿದ್ದೀರಾ ಗೌತಮರೇ ನೀವು. ಡವ್ವಾ ರೀ, ಏನು ರೀ ಈಗೆಲ್ಲ ಮಾತಾಡ್ತೀರಾ ನೀವು? ನೀವು ಅಂದರೆ ನನಗೆ ಎಷ್ಟು ಇಷ್ಟ, ಅಷ್ಟು ಹಚ್ಕೊಂಡಿದ್ದೀನಿ ನಾನು ನಿಮ್ಮನ್ನ. ಎಷ್ಟು ಹರ್ಟ್ ಆಗ್ತಾ ಇದೆ ಗೊತ್ತಾ? ಈ ನೋವು ನಾನು ಒಬ್ಬನೇ ಹಣ್ಣು ತಿಂತೀನಿ. ನೀವೆಲ್ಲಿ ಕಟ್ ಮಾಡ್ಕೊಡಿ ಸಾಕು, ಏನು ಕೊಡಬೇಡಿ. ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸಾರಿ, ಐ ಡಿಂಟ್ ಮೀನ್ ಇಟ್. ಪ್ಲೀಸ್ ತಗೊಳ್ಳಿ ತಗೊಳ್ಳಿ, ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು. ನೀವು ತಗೊಳ್ಳಿ. ನನಗೆ ಬೇಡ, ನೀವು ತಿನ್ನಿ. ನಾನೇ ತಿನ್ನಿಸ್ಲಾ? ಬೇಡ ಪ್ಲೀಸ್. ಈ ಬೆಳೆಯೋ ವಯಸ್ಸಲ್ಲಿ ಭಾಳ ಇಂಪಾರ್ಟೆಂಟ್, ತಿನ್ನಿರಿ. ಬೆಳೆಯೋ ವಯಸ್ಸಾ? ಯಾತಕ್ಕೆ ಬಿಡಿ ಕೂದ್ಲಗ? ನನಗೆ ಗೊತ್ತಿಲ್ಲ, ಸುಮ್ಮನೆ ಫ್ಲೋರಲ್ಲಿ ಬಂತು. ನೀವು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಬೇಡಿ, ತಿನ್ನಿ ಪ್ಲೀಸ್ ಪ್ಲೀಸ್, ನನಗೋಸ್ಕರ. ನಾನೇ ತಿಳಿಸ್ತೀನಿ. ಏನಂತ ಕಟ್ ಮಾಡ್ಕೊಡಿ ನನಗೆ. ಗೌತಮರೇ, ನೀವು ಈ ರೀತಿ ಹಣ್ಣು ತಿನ್ನಿಸ್ತಿರೋದು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಟ್ಸ್ ವೆರಿ ರೊಮ್ಯಾಂಟಿಕ್. ತೊಳೆ ಎಂಜಲ್ ಆಗಿದೆ, ಇನ್ನೂ ಸೂಪರ್ ಆಗಿರುತ್ತೆ. ಐ ಆಮ್ ಸೋ ಸಾರಿ, ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತೆ. ನಥಿಂಗ್ ಲೈಕ್ ಇಟ್. ಬಾಪ್ಪ ಬಾ ಬಾ ಅಪ್ಪಿ ಬಾ. ಫುಡ್ಸ್ ತಗೋ. ಇಟ್ಸ್ ಓಕೆ ಬಾವ. ತಗೋ. ನೋ, ಇಟ್ಸ್ ಓಕೆ. ಏನು ವಿಷಯ? ಅದು ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ದೀಪಾವಳಿ ಹತ್ರ ಬರ್ತಾ ಇದೆ ಅಲ್ವಾ, ಸೊ ಅದೇ ಟೈಮಲ್ಲಿ ಒಂದು ಪಾರ್ಟಿ ಅರೇಂಜ್ ಮಾಡೋಣ ಅಂತ. ಆಗ ಸೆಲೆಬ್ರೇಷನ್ಗೆ ಇನ್ನೂ ಕಳೆಗಟ್ಟುತ್ತೆ, ಗ್ರ್ಯಾಂಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ? ಅದು ನನ್ನ ಪ್ಲ್ಯಾನು. ಆ್ಯಂಡ್ ನನ್ನ ಫ್ರೆಂಡ್ಸ್ನೆಲ್ಲನೂ ಕರಿತಾ ಇದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಫ್ರೆಂಡ್ಸ್ನ, ಪರಿಚಯದವ್ರನ್ನ ಕರಿಬೋದು. ಎಲ್ಲರೂ ಸೇರಿದಾಗತ್ತೆ, ಎಂಜಾಯ್ ಮಾಡಿದಾಗತ್ತೆ ಅಂತ. ಸೊ ನಿಮ್ಗೇನು ಅನ್ಸುತ್ತೆ? ಹಾಂ, ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಚೆನ್ನಾಗೇ ಇರುತ್ತೆ. ಆದರೆ ದೀಪಾವಳಿ ಟೈಮಲ್ಲಿ ಪಾರ್ಟಿ ಅದು ನಮ್ಮ ಕಲ್ಚರ್ ಅಲ್ಲ. ಹಬ್ಬಗಳು ನಮ್ಮ ಸಂಪ್ರದಾಯ ಪ್ರಕಾರ ನಡೆದ್ರೇ ಚೆನ್ನಾಗಿರುತ್ತೆ. ಭಾವ, ನಿಮ್ಮ ಒಪಿನಿಯನ್ ಏನು? ಐ ಥಿಂಕ್ ಶಿ ಹ್ಯಾಸ್ ಎ ಪಾಯಿಂಟ್. ನನ್ನ ಒಪಿನಿಯನ್ ಅದೇ. ಹಬ್ಬ ಅಂತ ಇರೋದು ಅದು ನಮ್ಮ ಥರನ ಸೆಲೆಬ್ರೇಟ್ ಮಾಡೋದಕ್ಕೆ. ಈ ಪಾರ್ಟಿ ಎಲ್ಲ ಮಾಡಿದ್ರೆ ಹಬ್ಬದ ಮೂಲ ಉದ್ದೇಶನ ಹೊರಟೋಗುತ್ತೆ. ಆ್ಯಂಡ್ ಮೋರ್ ಓವರ್, ನಿನಗೂ ಗೊತ್ತು, ನಿಮ್ಮ ಅಪ್ಪ ಅಮ್ಮನಿಗೆ ನಮ್ಮೆಲ್ಲರ ಬಗ್ಗೆ ಅಸಮಾಧಾನ ಇನ್ನೂ ಹಾಗೇ ಇದೆ. ಅವ್ರು ಯಾರೂ ಮನೆ ಹತ್ರನೂ ಬರ್ತಿಲ್ಲ. ಅವ್ರನ್ನ ಬಿಟ್ಟು ಮಿಕ್ಕವ್ರನ್ನೆಲ್ಲ ಕರೆದು ನಾವು ಪಾರ್ಟಿ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ. ಲೆಟ್ಸ್ ಡ್ರಾಪ್ ದಿಸ್ ಐಡಿಯಾ. ನೀನೇ ಬೇಜಾರು ಮಾಡ್ಕೊಬೇಡ, ಎಲ್ಲ ಸರಿ ಹೋಗಲಿ. ಸೊ ಎಲ್ಲರೂ ಸೇರಿ ಮತ್ತೊಮ್ಮೆ ಪಾರ್ಟಿ ಮಾಡೋಣ ದೊಡ್ಡದಾಗಿ. ಓಕೆ? ಇದೇ ಮಾತನ್ನ ಅಕ್ಕ ಕೇಳಿದ್ರೆ ನೀವು ಒಪ್ಕೋತಾ ಇರಲಿಲ್ವಾ? ಈ ಮನೇಲಿ ಹೆಸರಿಗಷ್ಟೇ ನನ್ನ ಸೊಸೆ. ಪರವಾಗಿಲ್ಲ ಬಾವ. ಸರಿ, ನಾನು ಬರ್ತೀನಿ. ಹಿಡ್ಕೊಳ್ರಿ ಅವಳನ್ನ. ಬಿಡ್ರೋ, ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ನಿನ್ನಂಥವ್ರನ್ನ ಎಷ್ಟು ಜನನ ನಾನು ನೋಡಿಲ್ಲ. ನಿನಗೆ
ಆಟ ಆಡೋದಷ್ಟೇ ಗೊತ್ತು, ನನಗೆ ಆಡಿಸೋದು ಗೊತ್ತು. ಇದೆಲ್ಲ ದಾಟ್ಕೊಂಡೆ ಇವತ್ತು ನಾನು ಈ ಜಾಗದಲ್ಲಿ ನಿಂತಿರೋದು. ದಿವಾನ್ ಮನೆತನ ಅನ್ನೋ ಸಾಮ್ರಾಜ್ಯಕ್ಕೆ ರಾಣಿಯಾಗಿ ಮೆರಿತಾ ಇರೋದು. ಬೇಡ ಬೇಡ ಅಂದ್ರು ನಿಮ್ಮಕ್ಕ ಕೇಳದೆ ನನ್ನ ತಂಟೆಗೆ ಬಂದು ಬೀದಿ ಹೆಣ ಆದ್ಲು. ಈಗ ಅವಳ ಜಾಗಕ್ಕೆ ನೀನು ಬಂದಿದ್ಯಾ. ಜಾಸ್ತಿ ಹಾರಾಡಿದ್ರೆ ನಿಂದು ಅವಳದೇ ಗತಿಯಾಗತ್ತೆ. ಅದೇನೋ ಸಾಕ್ಷಿ ಇದೆ ಅಂತ ಹೇಳಿದ್ಯಲ್ಲ, ಏನದು ಹೇಳು. ನನ್ ಸತ್ರು ಏನು ಅಂತ ಹೇಳಲ್ಲ. ಮರ್ಯಾದೆಯಾಗಿ ಕೇಳ್ತಾ ಇದ್ದೀನಿ, ಹೇಳು. ಇಲ್ಲ, ನಾನು ಬಾಯ್ ಬಿಡಲ್ಲ. ಹೌದಾ? ಹೇಳಲ್ವಾ? ನೀನು ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್